ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಕಳೆದ 15 ದಿನಗಳಿಂದ ಕಾಡಾನೆ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರೈತರು ಫಸಲಿಗೆ ಬಂದಿರುವಂತಹ ತೋಟಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಮಲೆನಾಡಿನಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಮುಂದುವರೆದಿದೆ. ಕಳೆದ 15 ದಿನಗಳಿಂದ ಶಿವಮೊಗ್ಗ ಗ್ರಾಮಾಂತರ ಭಾಗದ ಪುರದಾಳು, ಬೇಳೂರು, ಸಿರಿಗೆರೆ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಿದೆ. ಕಾಡಾನೆಗಳು ಕೃಷಿ ಜಮೀನಿಗೆ ಕಾಲಿಟ್ಟು ಅಡಿಕೆ, ಬಾಳೆ ಗಿಡಗಳನ್ನು ನಾಶಗೊಳಿಸಿವೆ. ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಕಳೆದೊಂದು ವಾರದಿಂದ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು ರೈತರು ಆತಂಕದಲ್ಲೇ ಓಡಾಡುವಂತಾಗಿದೆ. ಪ್ರತಿನಿತ್ಯ ರಾತ್ರಿ ವೇಳೆ ತೋಟಗಳಿಗೆ ದಾಂಗುಡಿ ಇಡುವ ಆನೆ ಹಿಂಡು ಬೆಳಗಾಗುತ್ತಲೇ ಕಾಡು ಸೇರಿಕೊಳ್ಳುತ್ತಿರುವುದು ರೈತರ ತಲೆನೋವಿಗೆ ಕಾರಣವಾಗಿದೆ. ಪುರದಾಳು ಗ್ರಾಮದ ಬೇಳೂರು, ಶಿವಮೊಗ್ಗದಿಂದ ಸೆಟ್ಟಿಳಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಬೇಳೂರು. ಈ ಬೇಳೂರಿನಲ್ಲಿ ರಾತ್ರಿ ಸುಮಾರು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ರಾತ್ರಿ ಇರಬಹುದು. ರಾತ್ರಿ ಸುಮಾರು 3 ಆನೆಗಳು ಬಂದು ಸಂಪೂರ್ಣ ಬಾಳೆಯನ್ನು ನಾಶ ಮಾಡಿದೆ. ರಸ್ತೆಗೆ ಎಲ್ಲ ಹಾಕಿಕೊಂಡು ಎಲ್ಲ ಚಪಾಟಿ ಮಾಡಿದೆ. ಒಳಗಡೆ ಅಡಿಕೆ ಮರಗಳನ್ನು. ಇನ್ನು ಕಾಡಾನೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಯಿಂದ ಹಾರಿಕೆಯ ಉತ್ತರ ಸಿಕ್ಕಿದೆ. ಕೇಳಿದರೆ ರಾತ್ರಿ ವೇಳೆ ಗಸ್ತು ತಿರುಗುತ್ತಿದ್ದೇವೆ ಅಂತ ಉತ್ತರ ನೀಡ್ತಾರೆ. ಗಸ್ತು ತಿರುಗುತ್ತಿದ್ದರೆ ಕಾಡಾನೆಗಳು ಯಾಕೆ ತೋಟ ಹೊಲಗಳಿಗೆ ನುಗ್ಗುತ್ತಿವೆ ಅನ್ನೋದು ರೈತರ ಪ್ರಶ್ನೆ. ಇದ್ರ ಬಗ್ಗೆ ಅರಣ್ಯಾಧಿಕಾರಿಗಳು ತೀವ್ರವಾದ ಕ್ರಮ ತಗೊಳ್ಬೇಕು. ನಾವು ಹೇಳ್ತಾನೆ ಇದೀವಿ, ಡೈಲಿ ಅವರು ಬರ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ, ಇಲ್ಲಿ ನೋಡ್ತಾರೆ, ಆನೆ ಇದೇ ತರ ಮಾಡೋದು, ನೀವು ಸೇಫ್ಟಿ ಆಗಿರಿ ಅಂತ ನಮಗೆ ಸೇಫ್ಟಿ ಹೇಳ್ತಾರೆ. ಅದನ್ನ ಆನೆ ಓಡಿಸೋ ಕಾರ್ಯ ಆಗ್ಲಿ, ಅದ್ರ ಬಗ್ಗೆ ಮೇಲಧಿಕಾರಿಗಳಾಗ್ಲಿ ಯಾರು ಇದ್ರ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಅವ್ರಿಗೆ ಏನಂದ್ರೆ ಲೇಜಿ ಆಗ್ಬಿಟ್ಟಿದೆ. ಮಲೆನಾಡಿನಲ್ಲಿ ವರ್ಷದಿಂದ ವರ್ಷಕ್ಕೆ ಕಾಡಾನೆಗಳ ಹಾವಳಿ ಹೆಚ್ಚುತ್ತಲೇ ಇದೆ. ಆನೆಗಳನ್ನು ಮರಳಿ ಭದ್ರಾ ಅಭಯಾರಣ್ಯಕ್ಕೆ ಓಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಆಗ್ರಹ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದಿದೆ. ಆದರೆ ಹಾವೇರಿ ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಬಸ್ ನಿಲ್ದಾಣ ಇದ್ರೂ ಯೂಸ್ ಇಲ್ಲ. ಹಾಗಿದ್ರೆ ಏನದು ಸಮಸ್ಯೆ, ಏನ್ ಕತೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾರಿಗೆ ಬಸ್ ಇಲ್ಲದೆ ಹಾವೇರಿ ಜನರ ಪರದಾಟ. ನಿಲ್ದಾಣ ನಿರ್ಮಿಸಿ 12 ವರ್ಷ, ಬಸ್ ಸೌಲಭ್ಯವಿಲ್ಲ. ನಗರದಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಬಸ್ಗಾಗಿ ಜನರ ಪರದಾಟ ಮಾತ್ರ ನಿಂತಿಲ್ಲ. ಹೌದು, ಹಾವೇರಿ ನಗರಸಭೆ ಜಿಲ್ಲೆಯ ಜನರ ಅನುಕೂಲಕ್ಕಾಗಿ ನಗರ ಸಂಚಾರ ಆರಂಭಿಸಿತು. 2013ರಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರದ ಪ್ರಮುಖ ಏರಿಯಾದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು. ಆದರೆ ನಗರ ಸಂಚಾರ ಆರಂಭಿಸಿದ ಒಂದೇ 1 ತಿಂಗಳಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ಒಂದು ಆಟೋ ಬಾಡಿಗೆ ತೊಗೊಂಡು ಹೋಗ್ಬೇಕಂದ್ರೆ ಇವತ್ತು 60-70 ರೂಪಾಯಿ ಖರ್ಚು ಮಾಡಬೇಕು. ಪಾಪ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಇರ್ತದೆ. ಹೀಗಾಗಿ ಇವತ್ತು ಸಾರಿಗೆ ವ್ಯವಸ್ಥೆ 2013ರಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಾರಂಭ ಆಗಿತ್ತು ಮತ್ತು ಮರೀಚಿಕೆ ಆಯಿತು. ಈಗ ಅದೇ ನಿಟ್ಟಿನೊಳಗೆ ಇವತ್ತು ಸಾರ್ವಜನಿಕರ ಒತ್ತಾಯ ಆಗಿದೆ, ಹಾವೇರಿ ಒಳಗೆ ನಗರ ಸಾರಿಗೆ ಪ್ರಾರಂಭ ಆಗಬೇಕು. ಅದೇ ರೀತಿ ಒಳಗೆ ಇವತ್ತು ಅನೇಕ ಬಸ್ ಸ್ಟ್ಯಾಂಡ್ಗಳನ್ನು ಇವತ್ತು ರೆಡಿ ಮಾಡಿದ್ದಾರೆ. ಸುಮಾರು 60-70 ಲಕ್ಷ ಖರ್ಚು ಮಾಡಿ ಎಲ್ಲ ದಿಕ್ಕುಗಳಲ್ಲಿ ಇವತ್ತು ಸಾರಿಗೆ ಬಸ್ ಸ್ಟ್ಯಾಂಡ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಸಾರಿಗೆ ವ್ಯವಸ್ಥೆಯರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು, ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ. ಇವತ್ತು ಸಾರ್ವಜನಿಕರ ಅನುಕೂಲ ಆಗುವ ನಿಟ್ಟಿನೊಳಗೆ ಇವತ್ತು ನಗರ ಸಾರಿಗೆ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಹಾವೇರಿ ನಗರದಲ್ಲಿ ಬಸವೇಶ್ವರ ನಗರ, ಇಜಾರಿ, ಲಕಮಾಪುರ, ಡಿಸಿ ಕಚೇರಿ, ಇಂಜಿನಿಯರಿಂಗ್ ಕಾಲೇಜು ಮತ್ತು ನಗರದ ಪ್ರಮುಖ ಕಡೆಗಳಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನಿರ್ಮಾಣ ಮಾಡಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಆದರೆ ಸರ್ಕಾರದಿಂದ ಬಸ್ ಬಿಡದೆ ಬಸ್ ನಿಲ್ದಾಣ ಹಾಳಾಗಿವೆ. ಆಟೋ ಚಾಲಕರ ದುಬಾರಿ ಬೆಲೆಗೆ ಜನ ಕಂಗಾಲು. ಬಸ್ ಇಲ್ಲದ್ರಿಂದ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಸಮೀಪದ ಪ್ರದೇಶಗಳಿಗೆ 50ರಿಂದ 100 ರೂಪಾಯಿ ಕೇಳ್ತಾರಂತೆ. ಹೀಗಾಗಿ ಬಡ ಜನರಷ್ಟೇ ಅಲ್ಲದೆ ಶಾಲೆಯ ಮಕ್ಕಳು ಸಹ ನಿತ್ಯ ನಗರ ಸಾರಿಗೆ ಇಲ್ಲದೆ ಪರದಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 60, 70, 100 ರೂಪಾಯಿವರೆಗೂ ಕೇಳ್ತಾ ಇದ್ದಾರೆ. ಹೀಗಾಗಿ ಸಾಮಾನ್ಯ ನಾಗರಿಕರಿಗೆ ಮತ್ತು ಬಡವರಿಗೆ ಹೊರೆ ಆಗ್ತಾ ಇದೆ. ಹಾವೇರಿ ಇವತ್ತು ಏನಾಗಿದೆ ಅಂತಂದರೆ, ಅಟ್ಲೀಸ್ಟ್ ಹಾವೇರಿ ನಗರಸಭೆಗೆ ಒಂದು ಬಸ್ಸನ್ನು 2 ಎಲೆಕ್ಟ್ರಿಕ್ ಬಸ್ಗಳನ್ನು ಅನುಕೂಲ ಮಾಡಿಕೊಡೋದ್ರಿಂದ ಸ್ಥಳೀಯವಾಗಿ ಅನುಕೂಲ ಆಗ್ತದೆ, ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಹಾಗೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಖರ್ಚು ಮಾಡಿ ಇವತ್ತು ಲಘು
ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಅವು ಏನಾಗಿದೆ, ಸರಿಯಾಗಿ ಬಳಕೆ ಇಲ್ಲದೇ, ನಿರ್ವಹಣೆ ಇಲ್ಲದೇ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಒಟ್ನಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದರೂ ಜನರು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇನ್ನಾದರೂ ಸಾರಿಗೆ ಇಲಾಖೆ ಬಸ್ ಬಿಟ್ಟು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬಂದ್ರೆ ಅದನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡೋದು ಅರಣ್ಯ ಇಲಾಖೆಯ ಕರ್ತವ್ಯ. ಆದರೆ ಧಾರವಾಡಕ್ಕೆ ಬಂದಿರೋ ಚಿರತೆಯೊಂದು ಕಳೆದ 6 ತಿಂಗಳಿನಿಂದ ಇಲ್ಲೇ ಬೀಡು ಬಿಟ್ಟಿದ್ದು ಅರಣ್ಯ ಇಲಾಖೆಗೆ ಮಾತ್ರ ಸಿಗ್ತಾ ಇಲ್ಲ. ಆ ಕುರಿತ ಒಂದು ವರದಿ ಎಲ್ಲಿದೆ? ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಓಡಾಟ. ಚಿರತೆ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲ. ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲ, ಚಿರತೆಯೂ ಸೇರಿಕೊಂಡಿದೆ. ಹಾಗಂತ ಚಿರತೆ ಓದೋಕ್ ಬಂದಿಲ್ಲ, ಕಾಡ್ ಬಿಟ್ಟು ಊರಿಗೆ ಬಂದು ಇಲ್ಲೇ ಸೆಟಲ್ ಆಗಿದೆ. ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳ ನಿದ್ದೆ ಕಸಿದುಕೊಂಡಿದೆ. ಕೆಲ ದಿನಗಳ ಹಿಂದೆ ವಿವಿ ಆವರಣದಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಹಿಂದೆ ಚಿರತೆ ಇದೆ ಎಂಬ ಮಾತು ಕೇಳುತ್ತಿದ್ರೂ ಸಾಕ್ಷಿ ಇರಲಿಲ್ಲ. ಇದೀಗ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸುತ್ತಲಿನ ಜನರ ನಿದ್ದೆಗೆಡಿಸಿದೆ. ಇನ್ನು ಚಿರತೆ ಇರುವುದು ಖಚಿತವಾಗ್ತಿದ್ದಂತೆ ಅರಣ್ಯ ಇಲಾಖೆ ಬೋನ್ ಅನ್ನು ಅಳವಡಿಸಿ ಚಿರತೆ ಸೆರೆಗೆ ಮುಂದಾಗಿದೆ. ಕ್ಯಾಂಪಸ್ ಫುಲ್ ಕ್ಲೋಸ್ ಮಾಡಿ ಬೋನ್ ಇಟ್ಟರೂ ಚಿರತೆ ಮಾತ್ರ ಬಿದ್ದಿಲ್ಲ. ಇವತ್ತು ಬೆಳಗಿಂದ ಇದನ್ನ ಅಷ್ಟು ರೋಡ್ ಎಲ್ಲ ಬಂದ್ ಮಾಡಿಸಿವ್ರಿ. ರೋಡ್ ಬಂದ್ ಮಾಡಿಸಿ ಫಾರೆಸ್ಟ್ನವರು ಅದನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡತ್ತಾರ. ಹೌದು, ಬಲಿ ಇಟ್ಟಾರ. 1, 2, 3 ತಾವಲ್ಲಿ ಬಲಿ ಇಟ್ಟಾರ. ಅಲ್ಲಿ ಪ್ರಾಣಿ ಕಟ್ಟಾರ. ಮುಂದೆ ಅದನ್ನ ಹಿಡಿಬೇಕಂತ ಕಟ್ಪಟ್ ಮಾಡತ್ತಾರ. ಆದ್ರೆ ಅದು ಇನ್ನೂ ಅವ್ರಿಗೆ ಸುಳ್ಳು ಸಿಕ್ಕಿಲ್ಲ. ನಿತ್ಯ ಚಿರತೆ ಓಡಾಡುವ ಪ್ರದೇಶದಲ್ಲೇ ಗ್ರಂಥಾಲಯ ಇದ್ದು ವಿದ್ಯಾರ್ಥಿಗಳು ಬರಲು ಹಿಂದೇಟ್ ಹಾಕ್ತಿದ್ದಾರೆ. ಪಾಲಕರು ಓದು ಬೇಡ ಮನೆಗೆ ಬಂದು ಬಿಡು ಅಂತಾನು ಹೇಳುತ್ತಿದ್ದಾರಂತೆ. ಸರ್, ಇಲ್ಲ ನಾವು ಶಾಲ್ಮಲ ಹಾಸ್ಟೆಲ್ದಾಗ ಇಲ್ಲೇ ಸ್ಟಡಿ ಮಾಡ್ತೀವಿ ರೀ. 1 ತಿಂಗಳಾತ ಏನತ್ರಿ ಚಿರತೆ ಏನಂತ್ರಿ ಎಲ್ಲ ಕಡೆ ಭಾಳ ಕಂಡು ಬರೋದು ಮತ್ತು ಕಂಪೌಂಡ್ ಜಿಗೋದು ಈ ರೀತಿ ಮಾಡತ್ರಿ. ಮತ್ತು ನಮಗೂ ಇಲ್ಲಂತ್ರಿ ಇಲ್ಲಿ ಅಡ್ಡಾಡಕ್ಕಂತ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಮತ್ತೇನು ಯಾವಾಗ ಬರ್ತೈತೋ ಏನು ಬರ್ತೈತೋ ಮತ್ತು ನಿಮ್ಮ ಕಡೆ ಸರಿಯಾಗಿ ಕ್ಲಾಸಿಗೆ ಬರೋಕ್ಕಾಗತ್ತು. ಮತ್ತು ಇಂದಾಚ್ ನಾವು ಇಲ್ಲೇ KVD ಒಳಗೆ ಇಲ್ಲೇ ಇದನ್ನು MA ಮಾಡಿದ್ವಿ ನಾವಿಲ್ಲಿ. ಮತ್ತು ಏನು ಮಾಡಬೇಕು, ಮತ್ತು ಮನ್ಯಾಗ ಏನಂತ ಹಿಂಗೆ ಚಿರತೆ ಎಲ್ಲ ಕಾಟ ಕುಡಿದಿತ್ತಂದ್ರೆ ಬಾ ಅಂತ ಹೇಳ್ತಾರೋ. ಒಟ್ನಲ್ಲಿ ಕಳೆದ 6 ತಿಂಗಳಿನಿಂದ ಅರಣ್ಯ ಇಲಾಖೆಯ ಉದಾಸೀನತೆಗೆ ಚಿರತೆ ಕ್ಯಾಂಪಸ್ ಪ್ರವೇಶಿಸಿದೆ. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಚಿರತೆ ಪಕ್ಕದ ಜನವಸತಿ ಬಡಾವಣೆಗೆ ಬಂದು ಕುಳಿತರೂ ಅಚ್ಚರಿಯಿಲ್ಲ. DB ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.